ನೀವು ಬಿಗ್ ಬಾಸ್ ಮನೆಯನ್ನು ಮಿಸ್ ಮಾಡ್ಕೋತಿರೋ ಇಲ್ವೋ ಗೊತ್ತಿಲ್ಲ, ಆದರೆ ಬಿಗ್ ಬಾಸ್ ಮನೆ ನಿಮ್ಮನ್ನು ಮಿಸ್ ಮಾಡ್ಕೊಳ್ಳುತ್ತೆ ಅಂತ ಸ್ವತಃ ಬಿಗ್ ಬಾಸಿಂದನೇ ಕಾಂಪ್ಲಿಮೆಂಟ್ ಪಡೆದವರು ಉಗ್ರಂ ಮಂಜು ಅವರು. ರಂಗಭೂಮಿ ಹಿನ್ನೆಲೆಯ ಸಿನಿಮಾ ನಟ. ಇವರನ್ನು ನಾವು ಬೆಳ್ಳಿ ತೆರೆ ಮೇಲೆ ಹಲವಾರು ಪಾತ್ರಗಳಲ್ಲಿ ಹೆಚ್ಚಾಗಿ ಖಳನಾಯಕನ ಪಾತ್ರದಲ್ಲಿ ನೋಡಿ ಮೆಚ್ಚಿದ್ದೀವಿ. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಬಂದು ಇವರ ವ್ಯಕ್ತಿತ್ವದ ಹಲವಾರು ರೂಪಗಳು ನಮಗೆ ಪರಿಚಯವಾಯಿತು. ಪ್ರತಿಭಾವಂತ ನಟ ಉಗ್ರಂ ಮ್ಯಾಕ್ಸ್ ಮಂಜು ಇವತ್ತು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಮ್ಯಾಮ್. ವೆಲ್ಕಮ್ ಬ್ಯಾಕ್. ಕಂಗ್ರ್ಯಾಚುಲೇಷನ್ಸ್. ಟಾಪ್ 5 ಹೋಗೋದು ಅಷ್ಟು ಸುಲಭ ಖಂಡಿತ ಅಲ್ಲ. ಅಷ್ಟು ಕಂಟೆಸ್ಟೆಂಟ್ಸ್ನ ಸೋಲಿಸಿ ಮನೆಗೆ ಕಳಿಸಿ ಟಾಪ್ 5 ಕೂರೋದು ಇಸ್ ಅ ಬಿಗ್ ಥಿಂಗ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ಈ ಕಾಂಪ್ಲಿಮೆಂಟ್ ನಾನು ಇಂಟ್ರೋಲಿ ಹೇಳ್ದಂಗೆ ಯಾರಿಗೂ ಆ ಥರ ಹೇಳಿರಲಿಲ್ಲ ಬಿಗ್ ಬಾಸ್ ಮನೆ ನಿಮ್ಮನ್ನು ಖಂಡಿತ ಮಿಸ್ ಮಾಡ್ಕೊಳ್ಳುತ್ತೆ ಅಂತ ಸ್ವತಃ ಬಿಗ್ ಬಾಸೇ ಹೇಳಿದ್ರು. ಹೇಗೆ ಅನಿಸ್ತು ಆಗ? ಅಂದರೆ 120 ದಿನ ನಾನು ಜೀವಿಸಿದ್ದು ರೀತಿ ಅದು. ಅಂದರೆ ಕೋಪ ಇರ್ಬೋದು, ಅದು ಮ್ಯಾಕ್ಸಿಮಮ್ ಇರುತ್ತೆ, ಅಳು ಇರ್ಬೋದು, ಮ್ಯಾಕ್ಸಿಮಮ್ ಸೆಂಟಿಮೆಂಟ್, ಪ್ರತಿಯೊಂದರಲ್ಲೂ ತೊಡಗಿಸ್ಕೊಂಡಿದ್ದೀನಿ ಅನ್ನೋದು ಆ ಖುಷಿ ಇದೆ. ಆ ಖುಷಿ ಮತ್ತು ಬಿಗ್ ಬಾಸ್ ನೋಡಿರ್ತಕ್ಕಂಥ ನನ್ನ ಜರ್ನಿ ಎಲ್ಲನೂ ಸೇರಿಸಿ ಆ ಟೈಮಲ್ಲಿ, ಆ ಮೂಮೆಂಟಲ್ಲಿ ನನಗೆ ಒಂಥರ ಇದಾಯಿತು. ಅಂದರೆ ಬಿಗ್ ಬಾಸ್ ಮನೆ ನೀವು ಎಷ್ಟು ಮಿಸ್ ಮಾಡ್ಕೋತಿರೋ ಗೊತ್ತಿಲ್ಲ, ಬಟ್ ಬಿಗ್ ಬಾಸ್ ಮನೆ ನಿಮ್ಮನ್ನು ಮಿಸ್ ಮಾಡ್ಕೊಳ್ಳುತ್ತೆ ಅಂದಿದ್ದು. ಆಮೇಲೆ ಸ್ಟೇಜಲ್ಲಿ ಸುದೀಪ್ ಸರ್ ಶೋ ಸ್ಟಾವರ್ ಅಂತ ಹೇಳಿದ್ದು, ಅದು ಆಮೇಲೆ ಈ ಬಿಗ್ ಬಾಸ್ ಸೀಸನ್ 11 ಏನಾದರೂ ನೀವಿಲ್ಲ ಅಂದಿದ್ರೆ ಮಂಜು ಅದು ಒಂಥರ ಇನ್ಕಂಪ್ಲೀಟ್ ಆಗ್ತಿತ್ತು ಅಂತ ಹೇಳಿದ ಮಾತು, ಇವೆಲ್ಲನೂ ಕೇಳಿಸ್ಕೊಂಡ್ರೆ ಖಂಡಿತವಾಗ್ಲೂ ಖುಷಿ ಆಗುತ್ತೆ. ಕಪ್ ಗೆದ್ದಷ್ಟೇ ಖುಷಿ ಆಗುತ್ತೆ. ಅಂದರೆ ಬಿಗ್ ಬಾಸ್ ವಾಯ್ಸಿಂದ ಬಿಗ್ ಬಾಯ್ಸೇ ಹೇಳ್ಬೇಕಾದ್ರೆ ದಟ್ಸ್ ಗುಡ್ ಅಂತ ಅನಿಸುತ್ತೆ. ಖಂಡಿತ. ಹಾಗೆ ಸೀಸನ್ ಶುರು ಆಗ್ತಿದ್ದ ಹಾಗೇ ನೀವು ಓಪನಿಂಗಲ್ಲೇ ಬಹಳ ಇಷ್ಟ ಆಗಿಬಿಟ್ರಿ ನಮಗೆ. ನಿಮ್ಮ ಒಂದು ಎಂಟರ್ಟೈನ್ಮೆಂಟ್ ಇರ್ಬೋದು, ಅಥವಾ ಕೋಪದಲ್ಲೂ ನೀವು ಗೇಮ್ ಟೈಮಲ್ಲಿ ಕೊಡ್ತಿದ್ದಂತಹ ಎಂಟರ್ಟೈನ್ಮೆಂಟ್ ಇದೆಯಲ್ಲ, ಅದನ್ನು ನಾವು ಮೇಲೆ ಎಂಜಾಯ್ ಮಾಡಿದ್ದೀವಿ ಅಂತ ಹೇಳ್ಬೋದು. ಆ್ಯಂಡ್ ಎಸ್ಪೆಷಲಿ ಕೆಲವು ಮಕ್ಕಳು ನಿಮಗೆ ಬಹಳ ಫ್ಯಾನ್ಸ್ ಇದ್ದಾರೆ, ಈಗಲೂ ಸಹ ನಿಮ್ಮನ್ನು ಗುರುತಿಸಿ ಮಾತಾಡಿಸಿ ಇಷ್ಟಪಡ್ತಾರೆ. ಆದರೆ ನಿಮ್ಮನ್ನ ವಿಲನ್ ಆಗಿ ನೋಡಿದ್ರು ಸಹ ಮಕ್ಕಳು ಅಥವಾ ಟೀನೇಜರ್ಸ್ ನಿಮ್ಮ ಫ್ಯಾನ್ಸ್ ಆಗಿರೋದನ್ನ ಈಗ ಹೊರಗಡೆ ಬಂದಾಗ ಅವ್ರನ್ನೆಲ್ಲ ಭೇಟಿ ಮಾಡಿ ಹೇಗೆ ಅನಿಸ್ತು? ತುಂಬಾ ಖುಷಿ ಆಯಿತು. ಅಂದರೆ ಫಸ್ಟು ಅಲ್ಲಿ ಫಿನಾಲೆ ಮುಗಿಸ್ಕೊಂಡು ಅವತ್ತು ನೈಟ್ ಯಾರಿಗೂ ಸಿಗಲಿಲ್ಲ. ಒಂದಷ್ಟು ಫೋನ್ ಕಾಲ್ಸು ಆ ಥರದ್ದೆಲ್ಲ ಬಂತು. ಅಲ್ಲಿ ಒಂದು ಊಟದ ವ್ಯವಸ್ಥೆ ಇತ್ತು, ಆ ಊಟದ್ದು ಮುಗಿಸ್ಕೊಂಬಂದು ಅದ್ರ ಆದಮೇಲೆ ನೆಕ್ಸ್ಟ್ ಆಫ್ಟರ್ನೂನಿಂದನೇ ಅಂದರೆ ಫ್ಯಾಮಿಲಿ ಎಲ್ಲ ಬಂದಿದ್ದರು, ತಂಗಿ ಮಕ್ಕಳು ಮತ್ತು ಅಪ್ಪ ಅಮ್ಮ ಎಲ್ಲ. ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಈವ್ನಿಂಗು ಹುಡುಗರೆಲ್ಲನೂ ಪಟಾಕಿ ಲೈಕ್ ಆ ಥರದ್ದೆಲ್ಲ ಮನೆ ಕೆಳಗೆ ಇದು ಮಾಡಿದಾಗ ಇಲ್ಲಿ ಏರಿಯಾದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಹೆಣ್ಮಕ್ಳು ಇರ್ಬೋದು, ಆಮೇಲೆ ವಯಸ್ಸಾಗಿರೋರು ಎಲ್ಲರೂ ಮಕ್ಕಳು, ಚಿಕ್ಕ ಮಕ್ಕಳಿಂದ ಎಲ್ಲರೂ ಬಂದು ಆರತಿ ಎತ್ತಿರೋದು, ಅದನ್ನು ನಾನು ಯಾವತ್ತೂ ಅವ್ರ ಮುಖನೇ ತೋರಿಸಿಲ್ಲ, ಅಂದರೆ ಮಾತಾಡಿಸ್ಲಿಲ್ಲ. ಬಿಗ್ ಬಾಸ್ ಒಂದು ಶೋಯಿಂದ ಅವರೆಲ್ಲ ಬಂದು ನಾನು ಬಂದಿದ್ದೀನಿ ಅಂತ ಹೇಳಿ ಆರತಿ ಎತ್ತೋದು ಇರ್ಬೋದು, ಆಮೇಲೆ ಜೈಕಾರಗಳು, ಅಮ್ಮಂದಿರ ಜೈಕಾರಗಳಾಗ್ತಿದ್ರು ಸುಮಾರಷ್ಟು ಜನ. ಆಮೇಲೆ ಮಕ್ಕಳು ಸಾಂಗ್ ಆಡ್ಕೊಂಡು ಭಾವಗಳ ಅಂತ ರೇಗಿಸೋದಿರ್ಬೋದು, ಅವ್ರ ಮಂಜನ ಅನ್ನೋದಿರ್ಬೋದು, ಗ್ರೇ ಏರಿಯಾ ಅಂತ ಕೂಗೋದಿರ್ಬೋದು. ಅದಾಗಿ ನಿನ್ನೆ ಒಂದಷ್ಟು ಫ್ಯಾಮಿಲಿಗಳು ಒಂದು ಜಾಗದಲ್ಲಿ ಸೇರ್ಕೊಂಡಿದ್ರು, ಅಲ್ಲಿ ಹೋಗಿದ್ದೆ. ಎಲ್ಲರೂ ತಾಯಂದರು ಲೈಕ್ ಎಲ್ಲರೂ ಹೆಣ್ಮಕ್ಳೆಲ್ಲ ಅಣ್ಣ ಅಕ್ಕ ಅಂತಂಥದ್ದು, ಆಮೇಲೆ ಮಕ್ಕಳು ಮಾತಾಡಿಸ್ತಕ್ಕಂಥದ್ದು. ಆಮೇಲೆ ಚಿಕ್ಕ ಮಕ್ಕಳಿಗೆ ತುಂಬ ಜನ ಒಂಥರ ನನ್ನನ್ನು ಇಷ್ಟಪಡ್ತಿದ್ದಾರೆ ಅಂತಂದರೆ, ಇಡೀ ಮನೇಲಿ ನಾನು ಏನು ಜೀವಿಸಿದ್ದೀನೋ ಅದು ನನ್ನ ವ್ಯಕ್ತಿತ್ವದ ಆಟನೂ ಆಗಿತ್ತು, ಟಾಸ್ಕು ಅದೆಲ್ಲನೂ ಇದ್ದು. ಹೊರಗಡೆ ಬಂದಾಗ ಸುಮಾರು ಜನ ಹೆಣ್ಮಕ್ಳಿಗೆ, ಸುಮಾರು ಜನ ಫ್ಯಾಮಿಲಿ ಆಡಿಯನ್ಸ್ಗೆ, ಫ್ಯಾಮಿಲಿ ನಾವೇನು ಕರಿತೀವಿ ಸಿನಿಮಾ ಪ್ರಕಾರ, ಅವ್ರಿಗೆಲ್ಲ ಇಷ್ಟ ಆಗಿದ್ದೀನಿ ಅಂತಂದರೆ ಇದಕ್ಕಿಂತ ನನ್ನ ತಾಯಿಗೆ ಇನ್ನೇನು ದೊಡ್ಡ ಗಿಫ್ಟ್ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಕಪ್ಪು ಕೊಟ್ಟಿದ್ರೂ ಅದು ಒಂದು ಕಡೆ ಸಂತೋಷ ಆಗ್ತಿತ್ತು, ನಾನು ಫಸ್ಟು ಹೋಗ್ಬೇಕಾದ್ರೆ ಹೇಳ್ದಂಗೆ. ಬಟ್ ಇದು ಇನ್ನೂ ಖುಷಿಯಾಗಿದೆ ನನ್ನ ತಂಗಿಯರಿಗೆ, ನನ್ನ ತಾಯಿಗೆ, ನನ್ನ ತಂದೆಗೆ, ಎಲ್ಲರಿಗೂ ತುಂಬಾ ಖುಷಿಯಾಗಿದೆ. ಗುಡ್. ನಮಗೂ ಬಹಳ ಖುಷಿಯಾಗಿದೆ. ಆದರೆ ಒಂದು ಕಂಪ್ಲೇಂಟ್ ಕೂಡ ಇದೆ, ನಿಮ್ಮನ್ನು ನಾವು ಟಾಪ್ 3 ನೋಡ್ತೀವಿ, ಟಾಪ್ 2 ಸುದೀಪ್ ಅವರ ಒಂದು ಕೈಯಲ್ಲಿ ಖಂಡಿತ ಮಂಜು ಅವ್ರು ಇರ್ತಾರೆ ಅಂತ ಬಹಳ ಜನ ಅಪೇಕ್ಷೆ ಪಟ್ಟಿದ್ರು. ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಇಲ್ಲ, ಅವರು ನನಗೆ ಟಾಪ್ 5 ಗಂಟೆ ಕರ್ಕೊಂಡೋಗಿರೋಂಥದ್ದಕ್ಕೆ ಅದಕ್ಕೆ ನಾನು ಚಿರಋಣಿಯಾಗಿರ್ತೀನಿ. ಅಂದರೆ ಅವರು ವೋಟ್ ಮಾಡಿ ಅಲ್ಲಿವರೆಗೂ. ಬಟ್ ಇದು ಒಂದಷ್ಟು ನನಗೆ ಆಚೆ ಕಡೆ ಬಂದಾದ್ಮೇಲೆ ಒಂದಷ್ಟು ಕೆಲವರು ಫೋನ್ ಮಾಡಿ ಕೆಲವೊಂದು ರೀತಿಯಲ್ಲಿ ಬೇರೆನೇ ಹೇಳಿದರು, ವೋಟಿಂಗು ಇನ್ನೊಂದು ಮತ್ತೊಂದು ಆ ಥರದ್ದು ಏನೇನೋ ಹೇಳಿದರು. ಬಟ್ ಅದು ಯಾವುದೂ ತೊಗೊಳ್ಳಲ್ಲ. ನನ್ನ ವೈಯಕ್ತಿಕವಾಗಿ ನಾನು ಆಟ ಆಡಿರೋದಕ್ಕೆ ನಾನು ಅಲ್ಲಿವರೆಗೂ ಬಂದಿದ್ದೇನೆ. ಇನ್ನು ಮುಂದೆ ಹೋಗೋದಕ್ಕೂ ಅದು ಆಗಲಿಲ್ಲ ಅನ್ನೋದಕ್ಕೂ ನನ್ನ ವ್ಯಕ್ತಿತ್ವನೇ ಅಡ್ಡ ಆಯಿತು ಅಂತ ಅನ್ಕೋತಾರೆ. ಯಾಕಂದರೆ ಬಿಗಿನಿಂಗ್ ಒಂದು 3-4 ವೀಕ್ಸ್ ನಂದು ಏನು ಎನರ್ಜಿ ಇತ್ತು ಏನು ಅಂತಂದರೆ ಅದು ರಿಯಾಕ್ಷನ್ ಹಂಗಿರುತ್ತೆ. ಇವಾಗ ನೀವೇನಾದರೂ ಕೆದಕಿದ್ರೆ ನೀವು ಹೇಗೆ ಮಾತಾಡ್ತಿರೋ ಆ ಟೋನಲ್ಲೇ ಇರುತ್ತೆ ನಂದು. ನಿಮ್ಮ ಟೋನ್ ಬದಲಾಯಿತು ಅಂದರೆ ನನ್ನ ಟೋನೂ ಬದಲಾಗುತ್ತೆ. ಬರೀ ಟೋನ್ ಲೆವೆಲ್ಗೆ ಹೇಳ್ತೇನೆ. ಇನ್ನು ಮ್ಯಾನರಿಸಮು ಇನ್ನೊಂದು ಮತ್ತೊಂದು 24 ಗಂಟೆಗಳು ಕಾಲ ಒಂದೇ ಮನೇಲಿ ಇರಬೇಕಾದ್ರೆ ಆ ಮನೆಯಿಂದ ಆಚೆ ಬರೋದು 1.5 ಗಂಟೆ ಎಪಿಸೋಡ್ ಮಾತ್ರ, 1.5 ಗಂಟೆ ಮಾತ್ರ. ಆ 24 ಗಂಟೆನಲ್ಲಿ ಏನೇನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಲಾಸ್ಟ್ ಸೀಸನಲ್ಲೇನೋ ಲೈವ್ ಇತ್ತು, ಅದು ಒಂದು ಜಡ್ಜ್ಮೆಂಟಿಗೆ ಸಿಗ್ತಿತ್ತು. ಅದಾದಮೇಲೆ
ಆಮೇಲೆ ನಾನೇ ಕೆದ್ಕೊಂಡೋಗಿ ನಾನೇ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ನಾನೇ ಜಗಳ ಮಾಡೋವಂಥ ಪಾತ್ರ ಅಲ್ಲ ನನ್ನದು, ಆ ಕ್ಯಾರೆಕ್ಟ್ರೇ ಅಲ್ಲ. ಹಾಗಾಗಿ ಎಲ್ಲೋ ಜನಗಳಿಗೆ ನಾನೇ ತೋರಿಸ್ಕೊಟ್ಟಿದ್ದು ಆ ಮಂಜುನ. ಅದಾದಮೇಲೆ ಇನ್ನೊಂದು ಮಂಜುನೂ ಜನಗಳಿಗೆ ನಾನೇ ತೋರಿಸ್ಕೊಟ್ಟಿದ್ದು. ಅದರಲ್ಲಿ ಎಲ್ಲೋ ಒಂದಷ್ಟು ಜನಕ್ಕೆ ಅವ್ರು ಏನು ಥಿಂಕ್ ಮಾಡ್ತಿದ್ರು, ಹೇಗೆ ಮಂಜು ಮಾತಾಡ್ತಾರೆ ನೆಕ್ಸ್ಟ್ ಹೇಗೆ ಅನ್ನೋದನ್ನು ಅದೆಲ್ಲೋ ಕಡಿಮೆ ಆಯಿತು. ಹಾಗಾಗಿ ಈ ರಿಸಲ್ಟು ಅಂತ ಅನ್ಕೋತೀನಿ. ಬಟ್ ಈ ರಿಸಲ್ಟ್ ಬಂದಿರೋದಕ್ಕೇನು ನನಗೇನು ಇದಿಲ್ಲ. ಬಟ್ ತುಂಬಾ ಖುಷಿ ಇದೆ. ಜನಗಳ ಪ್ರೀತಿ ಗಳಿಸಿರೋದು, ಆ ಜನಗಳು ಇದು ಆ ಸೆಂಟ್ರಲ್ಲಿ ಮ್ಯಾಕ್ಸ್ ಸಿನಿಮಾದು ಹಿಟ್ಟಾಗಿದ್ದು ಎಲ್ಲನೂ ಪ್ರತಿಯೊಂದೂ ಖುಷಿ ಇದೆ ಅಮ್ಮ. ಕಪ್ಪು ಗೆದ್ದಿದ್ದು ಗೆಲ್ಲಿಲ್ಲ ಅನ್ನೋದು ಎಲ್ಲೋ ಒಂದು ಕಡೆ ಸೆಕೆಂಡು ಟಾಪ್ 2 ಅವೆಲ್ಲನೂ ಬಿಟ್ಟು ನನಗೆ ಇನ್ನೂ ದೊಡ್ಡ ಲೆವೆಲ್ಗೆ ಏನೋ ಸಿಕ್ತು ಅನ್ನೋದು ಖುಷಿ ಇದೆ. ಯಾಕಂದರೆ ನಾಳೆ ದಿನ ನನಗೂ ತಂಗಿರಿದ್ದಾರೆ, ಫ್ಯಾಮಿಲಿ ಆ ಥರ ಎಲ್ಲ ಇದ್ದಾಗ ಜೀವನದಲ್ಲಿ ಎಲ್ಲೇ ಒಂದು ಸಮಾಜದಲ್ಲಿ ಎಲ್ಲೇ ಒಂದು ಜಾಗದಲ್ಲಿ ಹೋದ್ರೂ ಒಂದು ರೆಸ್ಪೆಕ್ಟ್ ಸಿಗಬೇಕು. ಅಂದರೆ ಗೇಮ್ಗೋಸ್ಕರ ಎಲ್ಲೋ ಒಂದು ಕಡೆ ಎಲ್ಲೋ ನನ್ನ ವ್ಯಕ್ತಿತ್ವವನ್ನು ಬಿಟ್ಟು ನನ್ನ ಟ್ರ್ಯಾಕ್ನ ಬಿಟ್ಟು ಅದೆಲ್ಲೋ ಒಂದು ಕಡೆ ನಾನೇನೋ ಮಾಡ್ಕೊಂಡು ಬಂದಿದ್ರೆ ಆ್ಯಕ್ಚುಲಿ ನಿಮ್ಮ ಮುಂದೆ ಕೂತ್ಕೊಂಡು ಹಿಂಗೆ ಇಂಟರ್ವ್ಯೂನೂ ಕೊಡೋಕ್ಕಾಗ್ತಿರ್ಲಿಲ್ಲ ನನ್ನ ಕೈಯಲ್ಲಿ. ಯಾಕಂದರೆ ಈ ಆಲ್ಸೋ ಒಂದು ಹೆಣ್ಮಗು ಅಲ್ವಾ, ನಿಮ್ಮ ಎದುರುಗಡೆ ನಾನು ಮಾತಾಡಬೇಕು ಅಂದರೆ ನನ್ನ ವ್ಯಕ್ತಿತ್ವನೇ ಕಾರಣ. ಅದು ಸುಮ್ಮನೆ ಕೂತ್ಕೊಂಡು ಮಾತಾಡೋಕ್ಕೂ ಆಗಲ್ಲ. ನಾನೇನಾದರೂ ಆ ಥರ ಏನಾದರೂ ತಪ್ಪು ಮಾಡಿದರೆ ನಮ್ಮ ಇಂಟರ್ವ್ಯೂಗಳೇ ಕೊಡೋಕ್ಕಾಗಲ್ಲ, ಯಾರ ಮುಂದೆನೂ ಕಾಣಿಸ್ಕೊಳಕ್ಕೂ ಆಗಲ್ಲ. ಬಿಕಾಸ್ ಐ ಆಮ್ ಥಿಂಕಿಂಗ್ ಲೈಕ್ ದಟ್. ಕಪ್ ಗೆಲ್ಲಿಲ್ಲ ಅದೆಲ್ಲ ಬೇರೆ ಕಡೆ ಇಟ್ಟರೆ ನನ್ನ ಮನಸ್ಥಿತಿ, ನನ್ನ ಮನೋಭಾವನೆ, ನನ್ನ ಇದರಲ್ಲಿ ನಾನು ಯೋಚನೆ ಮಾಡೋದೇ ಈ ರೀತಿ. ಹಾಗಾಗಿ ದಯವಿಟ್ಟು ನಾನು ವೋಟ್ ಮಾಡಿ. ನಿಮಗೇನಾದರೂ ಬೇಸರ ಆಗಿದ್ದರೆ ಟಾಪ್ 2 ಅಲ್ಲಿ ನೋಡಬೇಕಿತ್ತು ರನ್ನರ್ ಅಥವಾ ವಿನ್ನರ್ ಹಂಗೆ ನಿಮಗೆ ಬೇಸರ ಆಗಿದ್ದರೆ ನನ್ನ ಕಡೆಯಿಂದ ಕ್ಷಮೆ ಇರಲಿ. ಇನ್ನು ಮುಂದುಗಡೆ ಒಂದಷ್ಟು ಸಿನಿಮಾಗಳನ್ನ ಬೇರೆ ಬೇರೆ ಪಾತ್ರಗಳಲ್ಲಿ ನಿಮ್ಮನ್ನು ಖಂಡಿತವಾಗೂ ಮನೋರಂಜಿಸ್ತೀನಿ. ಖಂಡಿತವಾಗಲೂ ನಿಮಗೆ ಆ ವಿಚಾರಗಳಲ್ಲಿ ಎಲ್ಲೂ ಬೇಜಾರು ಮಾಡಿಸಲ್ಲ. ಲವ್ ಯು. ಆ ವಿಚಾರದಲ್ಲಿ ನೀವು ಖಂಡಿತ ಬೇಜಾರು ಮಾಡಿಸಿಲ್ಲ. ಯಾಕಂದರೆ ಎಲ್ಲ ರೀತಿ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದೀರಾ. ಅಂದರೆ ಇವಾಗ ನಮಗೆ ಒಂದು ಜಗಳ ಏನೋ ಆಗ್ತಿದೆ ಅಂದರೂ ಅಲ್ಲೂ ಒಂದು ಎಂಟರ್ಟೈನ್ಮೆಂಟ್ ಅಟ್ ದಿ ಎಂಡ್ ಆಫ್ ದಿ ಡೇ. ಏನೋ ಟಾಸ್ಕಲ್ಲಿ ಆಯಿತು ಅಂದಾಗ ಅಲ್ಲೂ ಸಹ ನೀವು ಡಿಸಪಾಯಿಂಟ್ ಮಾಡಿಲ್ಲ. ಹಾಗೆ ಟಾಸ್ಕು ಗೇಮ್ ಅಂತೆಲ್ಲ ಬಂದಾಗ ನಿಮಗೆ ಗ್ರೇ ಏರಿಯಾ ಸ್ಪೆಷಲಿಸ್ಟ್ ಅಂತ ಎಲ್ಲ ಟ್ಯಾಗ್ ಕೊಡ್ತಾರೆ. ಹಂಗೆ ನೋಡೋಕೆ ಹೋದರೆ ಆ ಥರನೇ ಗೇಮ್ ಆಡಬೇಕು ಅಂತ ಅನಿಸುತ್ತೆ ಎಷ್ಟೊಂದು ಜನಕ್ಕೆ. ನ್ಯಾಯವಾಗಿ ಆಡೋದು ಒಂದು ಕಡೆ ಹೌದು, ಇಲ್ಲ ಅಂತಲ್ಲ. ಗ್ರೇ ಏರಿಯಾದಲ್ಲಿ ಆಡೋದು ಕೂಡ ನ್ಯಾಯನೇ. ಅಂದರೆ ನೀನು ಗೆಲ್ಲೋದಕ್ಕೆ ನೀನು ಕಂಡುಕೊಳ್ಳುವಂಥ ದಾರಿ ಅದು ಅಷ್ಟೇ. ಸೊ ಹೀಗಿರಬೇಕಾದ್ರೆ ನಿಮ್ಮ ಈ ಒಂದು ಟ್ಯಾಗ್ ಇದ್ದರೂ ಸಹ ಅದನ್ನು ನೀವು ತುಂಬಾ ಥ್ರೂ ಔಟ್ ದ ಸೀಸನ್ ಎಲ್ಲೂ ಬೇಜಾರು ಮಾಡ್ಕೊಳ್ಳದೆ ನೀವು ಒಪ್ಕೊಂಡು ಆಡಿದ್ದಿದೆ. ಹೌದು ನಾನು ಈ ಥರ ಆಡ್ತಿದ್ದೀನಿ ಅಂತಲೇ ಹೇಳಿದ್ದಿದೆ. ಅದಕ್ಕೇನಾದ್ರು ಕಾರಣ ಇದ್ದ ಅಥವಾ ಅದು ತಾನೇ ಬಂದಿದ್ದ? ಹಾಗೆ ಫಸ್ಟು ಟಾಸ್ಕ್ ಇತ್ತು, ಫಸ್ಟು ನಾಮಿನೇಷನ್ ಆಗಿರ್ತೀವಿ. ನಾನು, ಗೌತಮಿ, ಭವ್ಯ ಮತ್ತು ಹಂಸ ಮತ್ತು ಇವರು ಮೇಡಮ್ ಎಲ್ಲ ಜಗದೀಶ್ ಅವ್ರು ಇರ್ತೀವಿ. ಅಲ್ಲಿ ನೋಡ್ತೀವಿ ನಾವು ಯಾರು ಹೆಚ್ಚಿಗೆ ಮಾತಾಡ್ತಿದ್ರು ಹೇಗೆ ಅಂತ. ನಾನು ಕಣ್ಣಲ್ಲೇ ಸೈಲಿಂಗ್ ಮಾಡ್ತೀನಿ. ಭವ್ಯ ಎಲ್ಲರೂ, ಹಂಸ ಎಲ್ಲರೂ ಸೇರಿ ಜಗದೀಶಿಗೆ ಮಣ್ಣು ಹಾಕ್ತೀವಿ ಬಾಕ್ಸಿಗೆ. ಜಗದೀಶ್ ಅವ್ರು ಔಟ್ ಆಗ್ತಾರೆ, ನಾಮಿನೇಷನ್ ಪ್ರಕ್ರಿಯೆ ಅದು ಸೇವ್ ಆಗಿಲ್ಲ. ನೆಕ್ಸ್ಟು ಹಂಸ ಅವ್ರು ಹೋಗ್ತಾರೆ, ನೆಕ್ಸ್ಟು ಇವರು ಭವ್ಯ ಅವರು ಹೋಗ್ತಾರೆ. ಅದಾದಮೇಲೆ ಭವ್ಯ ಅವರು ಹೋದಾದ್ಮೇಲೆ ಗೌತಮಿ ಅವರು ಸಿಂಗಲ್ ಹ್ಯಾಂಡು ಫೋಲ್ ಆಗ್ಬಿಟ್ಟು ಸಿಂಗಲ್ ಹ್ಯಾಂಡು. ಆಮೇಲೆ ನಾನು ಮಣ್ಣು ಹಾಕ್ತೀನಿ. ದಿಸ್ ಇಸ್ ರೈಟ್ ಅಲ್ವಾ? ಅಂದರೆ ಎಲ್ಲರಿಗೂ ಮಣ್ಣು ಹಾಕೋತಾ ಹೋದರೆ 2 ಅವರ್ ಆಗುತ್ತೆ. ಯಾರಾದರೂ ಒಂದು ಬುಟ್ಟಿ ತುಂಬಬೇಕಂದ್ರೂ 1-2 ಅವರ್ ಆಗುತ್ತೆ. ಎಲ್ಲರೂ ಸೇರಿ ಒಂದು ಕಡೆ ನಮಗೆ ಯಾರು ಬೇಡ ಅಂತ ಗುರುತಿಸ್ಕೊಳ್ತಾ ಹೋದರೆ ಅಲ್ಲಿ ಬೇಗ ಆಗುತ್ತೆ. ಇವಾಗ ಕ್ಯೂಬ್ ಕೊಡೋ ಟಾಸ್ಕಲ್ಲಿ ಯಾರು ಹೆಂಗೆ ಮಾಡಬೇಕು ಏನು, ಆಮೇಲೆ ಅಲ್ಲಿ ಒಂದು ಗ್ರೂಪಿಸಮ್ ಮಾಡಿಕೊಂಡೆ ಕೆಲವೊಂದು ಆಟಗಳು ಆಡಬೇಕಾಗುತ್ತೆ. ಕೆಲವೊಬ್ಬರನ್ನ ಆಚೆ ತಳ್ಳಬೇಕಾಗುತ್ತೆ, ಕೆಲವೊಬ್ಬರು ಒಳಗೆ ಹಾಕಬೇಕಾಗುತ್ತೆ. ಅದು ಆಟೋಮೆಟಿಕಲಿ ಅದು ಆಗ್ತಾನೇ ಬರ್ತಿತ್ತು. ಆಮೇಲೆ ಎಲ್ಲೋ ಕುತ್ಕೊಂಡು ನೋಡ್ತಿರ್ಬೇಕಾದ್ರೆ 4 ಜನ ಒಂದು ಜಿಮ್ ಬಾಲ್ನ ಇದು ಮಾಡ್ತಿರ್ಬೇಕಾದ್ರೆ ಅದು ಆಗ್ತಿರ್ಲಿಲ್ಲ ಆಟ. ಆಲ್ಮೋಸ್ಟ್ 1 ಅವರ್ ಆಗಿತ್ತು. ಸರಿ, ನಮ್ಮ ಟೀಮಲ್ಲಿ ನಾನು ಹೆಂಗೆ ಗೆಲ್ಸ್ಕೊಳ್ಳೋದು ಅನ್ನೋ ವಿಚಾರದಲ್ಲಿ ನನ್ನ ಟೀಮಲ್ಲಿ ನಂಗೆ ಭವ್ಯ ಇತ್ತು, ಶಿಶಿರ್ ಟೀಮಲ್ಲಿ ಐಶ್ವರ್ಯ ಇದ್ಲು. ಅವರಿಬ್ಬರನ್ನು ಒಂದು ಮಾಡ್ಬಿಟ್ಟು ಬಿಡ್ತಾನೆ. ಅಲ್ಲೂ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡ್ತಾನೆ. ಭವ್ಯಗಿಂತ ಸ್ವಲ್ಪ ಫಿಸಿಕಲಿ ಸ್ವಲ್ಪ ವೀಕ್ ಇರ್ತಾಳೆ ಐಶು. ಭವ್ಯ ನೀಟಾಗಿ ಬಾಲ್ ತೊಗೊಂಡು ಹೋಗ್ತಾಳೆ. ಫೈನಲಿಗೆ ನಮ್ಮ ಟೀಮನ್ನು ಇವರಿಬ್ಬರನ್ನ ಕರ್ಕೊಂಬಂದ್ರೆ ಅಲ್ಲಿ ನಾವು ಗೆಲ್ತೀವಿ ಅನ್ನೋದು ಒಂದು ಲಾಜಿಕ್ ಇತ್ತು. ಲೈಕ್ ಈ ಥರದ್ರಲ್ಲಿ ಗ್ರೇ ಏರಿಯಾಗಳು ಹುಡ್ಕೋತಾ ಹೋಗ್ತಾರೆ. ಅದಾದಮೇಲೆ ಒಂದಷ್ಟು ಆಚೆ ಪಟ್ಟೆ ಇರುತ್ತೆ, ನಿಂಗೆ ಅಲ್ಲಿ ಒಂದು ಪೆಡಸ್ಟಲ್ ಮೇಲೆ ಅದನ್ನು ಇಡಬೇಕು ಅಂತ. ಇವಾಗ ನಾನೊಂದು ಸ್ಟಿಕ್ಕಿಂದ ವುಡ್ ಪೀಸ್ನ ಎತ್ಕೊಂಬಂದು ಬ್ಯಾಲೆನ್ಸಿಂಗ್ ಮಾಡ್ತೀನಿ ಹಗ್ಗದಲ್ಲೆಲ್ಲ. ಅದು ನೀನು ಆಚೆ ಹೋಗಿ ತೊಗೊಂಬರ್ಬೇಕು ಅನ್ನೋದೇನಿಲ್ಲ. ನಿನ್ನ ಸ್ಟಿಕ್ ಇದೆ, ನೀನು 2 ಸ್ಟೆಪ್ ಆಗಿ ಆ ಸ್ಟಿಕ್ಕಲ್ಲೇ ನೀನು ವುಡ್ ಪೀಸನ್ನು ತೊಗೊಂಬಂದು ಅದನ್ನ ಇಡ್ಬೋದು. ಅದು ಒಂದು ಸ್ವಲ್ಪ ಸ್ಮಾರ್ಟ್ ಇರುತ್ತೆ, ಒಂದು ಸ್ವಲ್ಪ ಅದು ಗ್ರೇ ಏರಿಯಾ ಕಂಡಂಗೆ ಇರುತ್ತೆ. ನಾನು ಯಾಕೆ ಆಚೆ ಹೋಗಿ ಎತ್ಕೊಂಬರ್ಬೇಕು? ನಾನು ಅಲ್ಲಿ ಲೆಗ್ ಇಟ್ಕೊಂಡು ಆಚೆ ಹೋಗೋದಕ್ಕೆ ಇನ್ನೂ ಟೈಮ್ ತೊಗೊಳುತ್ತೆ. ಮತ್ತು ಬಿದ್ದಿಗಿದ್ರೆ ನಾನು ಅಲ್ಲಿಂದನೇ ಕೈ ಹಾಕ್ಬಿಟ್ಟು ತೊಗೋಬೋದಲ್ವಾ? ಇಟ್ಸ್ ವೆರಿ ಸಿಂಪಲ್. ಆ ಥರದ್ದು ಒಂದಷ್ಟು ಕಂಡುಕೊಂಡಿತ್ತು. ಆ್ಯಂಡ್ ನಾವು ಹೇಳ್ಬೋದು ಈ ಥರ ಆಗಿದ್ದಕ್ಕೇ ಬಹುಶಃ ನಮ್ಗೆ ಟಾಸ್ಕ್ ಎಂಟರ್ಟೈನಿಂಗ್ ಆಗಿತ್ತು. ಇಲ್ಲಾಂತಿದ್ರೆ ನಾವೇನೋ ಮಿಸ್ ಮಾಡ್ಕೋತಿದ್ವಿ. ಹೌದು. ಆಮೇಲೆ ಅದೇ ವೆರಿ ಸ್ಮಾಲ್ ಇರುತ್ತೆ. ನಾನು ಗೌತಮಿ ಒಂದು ಟಾಸ್ಕ್ ಆಡ್ತೀವಿ, ನೀರು ತೊಗೊಂಡೋಗಿ ಬಕೆಟಲ್ಲಿ ನೀರು ತೊಗೊಂಡೋಗಿ ಹಾಕ್ತೀವಿ. ಸುರೇಶ್ ಅವ್ರು ಕೈ ಬಿಟ್ಬಿಡ್ತಾರೆ. ಆ ಒಂದು ಟಾಸ್ಕಲ್ಲಿ 1 2 3 ಅಂತ ಹೋಗೋದು ಎಲ್ರಿಗೂ ಕಾಮನ್.
ರೆಡಿ ಗೌತಮಿ ರೆಡಿ 1 ಅಂತೀನಿ 1ಕ್ಕೆ ಹೋಗ್ಬಿಟ್ಟಿರ್ತೀವಿ. ಆಮೇಲೆ ಅವರು ಈ ಸಲ 1ಕ್ಕೆ ಬಂದ್ಬಿಟ್ರ ಬಚಾವ್ ಆಗ್ಬಿಟ್ರ, ನೆಕ್ಸ್ಟು ಯಾವುದಕ್ಕೆ ಹೋಗ್ತಾರ ಅಂತ 1 2 3ಗೆ ಹೋಗ್ಬಿಟ್ಟಿರ್ತೀವಿ. ಇನ್ನೊಂದ್ಸಲ 1 2 3 ಹೇಳೋದೇ ಇಲ್ಲ, ಸುಮ್ಮನೆ ನಿಂತ್ಕೊಂಡು ಹೊರಟ್ಬಿಡ್ತೀವಿ. ಅಂದರೆ ಅವ್ರನ್ನ ಒಂದು ಸ್ವಲ್ಪ ಅವ್ರ ಪ್ರೆಸೆನ್ಸ್ ಆಫ್ ಮೈಂಡ್ನ ಅದು ಒಂದು ಸ್ವಲ್ಪ ಡಿಸ್ಟರ್ಬ್ ಮಾಡೋ ರೀತಿಯಲ್ಲಿ ಅದು ಆಟ ಅಷ್ಟೇ. ಅದು ಬಿಟ್ಟರೆ ಆಮೇಲೆ ಬಾಲ್ ತೊಗೊಂಡು ಹೋಗೋದು ಅಷ್ಟೇ. ಆ ಬಾಲ್ ಏನಕ್ಕೆ ತೊಗೊಂಡು ಹೋಗೋದು ಏನಕ್ಕೆ ಅಂತ ಮುಂದೆ ಬಿಡಬೇಕು. ಹಿಂದ್ಗಡೆ ಇತ್ತು ಅಂದರೆ ಯಾರ ಕೈಗೆ ಸಿಗುತ್ತೆ, ಹೆಂಗೆ ನಾವು ಇದ್ದೀನಿ ಹೆಂಗೆ ಯೋಚನೆ ಮಾಡ್ಬೋದು, ಹೆಂಗೆ ಬಾಲ್ ತೊಗೊಂಡು ಹೋಗ್ಬೋದು ಅನ್ನೋದು, ಆ ಥರ ಕಾನ್ಸಂಟ್ರೇಷನ್ ಮಾಡೋದು. ಆಮೇಲೆ ನನಗೆ ಆಪೋಸಿಟ್ ಇದ್ದರೆ ನಾನು ಹೆಂಗಾದರೂ ತೊಗೊಂಡು ಹೋಗ್ತೀನಿ, ಇವನು ನೀನು ಹಿಡ್ದಿಟ್ಕೋ ಅನ್ನೋದು, ಇವ್ನು ಹಿಡ್ದಿಟ್ಕೊಂಡ್ರೆ ನಾನು ತೊಗೊಂಡು ಹೋಗ್ತೀನಿ ಅನ್ನೋದು, ಆ ಥರದ್ದು ಒಂದಷ್ಟು ಪ್ಲ್ಯಾನ್ಸ್. ಪ್ಲಾನ್ಸ್ ಎಲ್ಲಾನು ಆ್ಯಕ್ಚುಲಿ ನಮಗೆ ಆ್ಯಕ್ಚುಲಿ ಎಲ್ಲೋ ಇಷ್ಟ ಅಂತ ಹೇಳ್ಬೋದು. ಆ್ಯಂಡ್ ನೀವು ಗೌತಮಿ ಅವ್ರ ಹೆಸರು ಕೂಡ ತೊಗೊಂಡ್ರಿ. ನಿಮ್ಮ ಒಳ್ಳೆ ಫ್ರೆಂಡ್ಶಿಪ್ ಜನ ಇವತ್ತಿಗೂ ಸಹ ಇಷ್ಟಪಡ್ತಾ ಇದ್ದಾರೆ. ಅದು ಏನೇ ಅಪ್ಸ್ ಇರಲಿ ಏನೇ ಡೌನ್ಸ್ ಇರಲಿ, ಐ ಗೆಸ್ ಕೊನೆಯವರೆಗೂ ಫ್ರೆಂಡ್ಶಿಪ್ ಅಂದ್ರೇ ಹಾಗೆ ಅಲ್ವ, ಒಂಚೂರು ಜಗಳ ಆಡ್ತೀವಿ ಮತ್ತೆ ಪ್ಯಾಚಪ್ ಆಗ್ತೀವಿ ಅನ್ನೋದು. ಯಾವ ಕಾರಣಕ್ಕೆ ಅವ್ರ ಜೊತೆ ಒಂದು ಒಳ್ಳೆ ಕನೆಕ್ಷನ್ ಆಯಿತು ಅಂತ ಅನ್ಸುತ್ತೆ ನಿಮಗೆ? ಇವಾಗ ನಾಮಿನೇಷನ್ ಪ್ರಕ್ರಿಯೆ ಇವಾಗ ಅನುಷ್ ಅವರು ಆಡ್ತಾರೆ. ಅನುಷ್ ಅವರು ಐಸು ವಾಟ್ರಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಐಸ್ ವಾಟ್ರಲ್ಲಿ ಮಲಗಿರ್ಬೇಕಾದ್ರೆ ಎದ್ದು ಆಡ್ತಾರೆ. ಅವ್ರಿಗೆ ನಾನೇನೋ ಒಂದಷ್ಟು ಕಾರಣ ಕೊಟ್ಟಿರ್ತೀನಿ, ಆ ನಾಮಿನೇಷನ್ ಪ್ರಕ್ರಿಯೆಗೆ ಒಂದಷ್ಟು ಕಾರಣ ಕೊಟ್ಟಿರ್ತೀನಿ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಇಬ್ಬಿಬ್ಬರು ಆಗಿರ್ತೀವಿ ಅಲ್ಲಿ. ಇಬ್ಬಿಬ್ಬರಾದ ಗೌತಮಿಯವರು ಸುಮ್ಮನೆ ನನ್ನ ಇದರಿಂದ ಗೌತಮಿಯವರು ಅಲ್ಲಿ ನಾಮಿನೇಷನ್ ಆಗ್ತಾರೆ. ಸಾರಿ ರೀ, ನನ್ನಿಂದ ನೀವು ನಾಮಿನೇಷನ್ ಆದ್ರಿ ಸಾರಿ ಅಂತ ಮಾತಾಡಿಸ್ತೀನಿ. ಅವ್ರು ನಾರ್ಮಲಾಗಿ ಮಾತಾಡಿಸ್ತೀನಿ. ಆ ಟಾಸ್ಕಾಗಿ ನಾನು ಸೇವ್ ಆಗ್ತೀನಿ, ಮಣ್ಣಿದಾಗಿ ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇವ್ ಆಗ್ತೀನಿ. ಸೆಕೆಂಡು ಇವರು ಇದಾಗ್ತಾರೆ. ಆವಾಗ ಅಲ್ಲಿ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲ ಚೆನ್ನಾಗಿತ್ತು ನಿಮ್ಮದು ಪ್ಲ್ಯಾನ್, ಚೆನ್ನಾಗಿ ಆಡಿದ್ವಿ ಅಂದಾಗ ಗೆಳತಿ ಅಂತೀನಿ. ನನಗೆ ಅದು ಹೆಂಗೆ ಬಂತೋ ಗೊತ್ತಿಲ್ಲ, ಯಾವತ್ತೂ ನಾನು ಆ ಪದ ಉಪಯೋಗಿಸೇ ಇರಲಿಲ್ಲ. ಅಲ್ಲೇನೋ ಬಿಗ್ ಬಾಸ್ ಮನೇಲಿ ಆ ದೇವಿ ಇಲ್ಲಿರುತ್ತೆ, ಇಲ್ಲಿ ನಡ್ಕೊಂಬರ್ಬೇಕಾದ್ರೆ ಡೈನಿಂಗ್ ಟೇಬಲ್ ಇರುತ್ತೆ, ಹಿಂಗೆ ಬರಬೇಕಾದ್ರೆ ಗೆಳತಿ ಅಂತೀನಿ. ಹಾಂ ಅಂತ ಹೇಳ್ತಾರೆ. ಹಿಂದೆ ತಿರುಗಿ ಹೇಳ್ಬಿಟ್ಟು ಯಾಕೆ ಆ ಥರ ಕರಿಬಾರ್ದು ನಿಮ್ಮನ್ನು, ಆ ಥರ ಕರೆದ್ರೆ ನಿಮ್ಗೆ ಬೇಜಾರಾಯ್ತಾ ಅಂತೀನಿ. ಇಲ್ಲ ಚಂದ ಇದೆ, ನೀವು ಕರಿಬೋದು, ಆ ಹೆಸರು ಗೆಳತಿ ಅಂತ ಕರಿಬೋದು, ಹೊಸ ಥರದ್ದಿದೆ ಅಂತ. ಅಲ್ಲಿಂದ ಒಂದು ಚಿಕ್ಕ ಪುಟ್ಟ ಊಟದ ವಿಚಾರಕ್ಕೆ, ಅಂದರೆ ದೊಡ್ಡ ವಿಚಾರನೂ ಊಟದ ವಿಚಾರ, ಕಾಯುವಂಥದ್ದು, ಊಟ ಮಾಡಿದ್ರೆ ಅನ್ನೋಂಥದ್ದು, ಬನ್ನಿ ನೀವು ಊಟ ಮಾಡಿ ಅನ್ನೋದು ಒಂದು ಕಾಫಿ ವಿಚಾರ ಇರ್ಬೋದು. ಆಮೇಲೆ ಟಾಸ್ಕ್ ಆಗಿದ್ದಾದಮೇಲೆ ಏನೋ ಒಂದು ಫಿಸಿಕಲಿ ನಮಗೇನೋ ಏಟುಗಳಾಗಿದ್ದವಾಗ ನಮ್ಮ ಕೈಲಿ ಆಗಲ್ಲ, ಲಿಟ್ರಲಿ ಆಗ್ತಿರ್ಲಿಲ್ಲ ಆ ಪರಿಸ್ಥಿತಿನಲ್ಲಿ. ಅವರು ಒಂದು ಸ್ಪ್ರೇ ತಂದು ಕೊಡೋದು, ಒಂದಷ್ಟು ಊಟ ತಂದು ಕೊಡೋದು ನಾವಿರೋ ಜಾಗಕ್ಕೆ, ಅದನ್ನು ಫಾಲೋಅಪ್ ಮಾಡೋದು. ಆಮೇಲೆ ಅವರು ಬಂದು ಕೇಳುವಂಥದ್ದೇ, ಯಾರಾದರೂ ಒಬ್ಬ ವ್ಯಕ್ತಿ ಬಂದು ನೀವು ಹೇಗಿದ್ದೀರಾ ಅಂತ ಕೇಳಿದ್ರೇ ಅದು ಸಿಕ್ಕಾಪಟ್ಟೆ ಇದಾಗುತ್ತೆ ಆ ವಿಚಾರಗಳಲ್ಲಿ. ಆಮೇಲೆ ಅವ್ರಿಗೇನೋ ಒಂದಷ್ಟು ಹೆಣ್ಮಕ್ಳು ಪ್ರಾಬ್ಲಮ್ಸ್ ಇರುತ್ತೆ, ಮೂಡ್ ಸ್ವಿಂಗ್ ಲೈಕ್ ಸಮಥಿಂಗ್, ಅದು ಅವ್ರಿಗೆ ಎಕ್ಸ್ಟ್ರೀಮ್ ಇದು ಅವ್ರಿಗೆ ಆ ಥರದ್ದು ಇದರಲ್ಲಿ ನಾವು ಒಂದು ಹ್ಯಾಂಡ್ ಅಷ್ಟೇ, ನಥಿಂಗ್. ಅದು ಧೈರ್ಯ ತುಂಬಿ ಅವ್ರಿಗೆ ಆ ಟೈಮಲ್ಲಿ ಏನು ಚಂದ ಅನಿಸುತ್ತೆ, ಒಂದು ಕಾಫಿ ಕೊಟ್ಟರೆ ಖುಷಿ ಆಗ್ತಾರೋ, ಅಲ್ಲಿ ಏನು ಆ ರೀತಿ ಆ ಡೈವರ್ಟ್ ಮಾಡೋದಕ್ಕೆ ಆ ಥರದ್ದು ಒಂದಷ್ಟು ನಾನು ಹೆಣ್ಮಕ್ಳ ಜೊತೆ ಬೆಳೆದಿರೋದಕ್ಕೋಸ್ಕರ ಆ ಥಿಂಗ್ಸ್ ಎಲ್ಲ ಅವ್ರಿಗೆ ಬಹಳಷ್ಟು ಆ ಕೇರಿಂಗ್ ಅದೆಲ್ಲ ನನ್ನ ಬಗ್ಗೆನೂ ಇದಾಯಿತು. ಅವ್ರು ಕೇರ್ ಮಾಡಿರೋ ರೀತಿ. ಆಮೇಲೆ ಎಲ್ಲೋ ಒಂದು ಕಡೆ ಶೂ ನಂದೆಲ್ಲ ಕೆಸರಾಗ್ಬಿಟ್ಟಿರುತ್ತೆ, ಅವರೇ ಶೂ ವಾಶ್ ಮಾಡಿಕೊಡ್ತಾರೆ. ಯಾರು ಆ ಹೆಣ್ಮಗು ಬಂದು ನನ್ನ ಶೂ ಯಾಕೆ ವಾಶ್ ಮಾಡಬೇಕು, ನನ್ನ ಬಟ್ಟೆಗಳು ಅವರು ವಾಶ್ ಮಾಡೋ ಟೈಮಲ್ಲಿ ಕೆಲವೊಂದು ಟ್ರ್ಯಾಕ್ ಪ್ಯಾಂಟ್ಸ್ ಅವೆಲ್ಲನೂ ವಾಶ್ ಮಾಡಿಕೊಟ್ಬಿಡುತ್ತೆ. ಆಮೇಲೆ ಭಾಷೆನ ಬದಲಾಯಿಸುತ್ತೆ, ಈ ರೀತಿ ಮಾತಾಡಿದ ತಪ್ಪು, ನೀವು ಈ ರೀತಿ ಮಾತಾಡಬಾರ್ದು, ಎಷ್ಟು ಹೇಳ್ತಾರೋ ಹೇಗೆ ಅಂತ ಹೇಳ್ತಾರೆ, ನನಗೆ ಹೊರಟುತನದ ಬಗ್ಗೆ ಹೇಳ್ತಾರೆ. ಆಮೇಲೆ ಒಂದಷ್ಟು ವಿಚಾರಗಳನ್ನು ನಾನು ತಿಳ್ಕೋಬೇಕು, ನಾನು ಇದು ಮಾಡಬೇಕು ಅದನ್ನು ಚಂದ ಮಾಡಿ ಹೇಳ್ತಾರೆ. ಆಮೇಲೆ ಅವ್ರ ಕಾರಣಗಳು ಬೇರೆಯವ್ರು ಕೊಡಬೇಕಾದ್ರೂ ಅರ್ಟ್ ಮಾಡಲ್ಲ. ಆಮೇಲೆ ಬೇರೆಯವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋಕ್ಕೆ ಬಿಡೋದೇ ಇಲ್ಲ, ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕೂ ಬಿಡಲ್ಲ. ಇವನು ಮೋಕ್ಷಿತ ನಮ್ಮ ಜೊತೆ ಫ್ರೆಂಡ್ಶಿಪ್ ಇಲ್ಲ ಅಂದಿದ್ರು ಮೋಕ್ಷಿ ಬಗ್ಗೆ ನಾವು ಒಂದು ಮಾತು ಮಾತಾಡಿಲ್ಲ. ಆಟಕ್ಕೆ ಸಂಬಂಧಪಟ್ಟಿದ್ದು, ನಾಮಿನೇಷನ್ಗೆ ಸಂಬಂಧಪಟ್ಟಿದ್ದು ವಿಚಾರಗಳು ಬಿಟ್ಟರೆ ಇನ್ನು ನಾಮಿನೇಷನ್ ವಿಚಾರದಲ್ಲೂ ನಾವು ಡಿಸ್ಕಸ್ ಮಾಡಿಲ್ಲ, ಕಳಪೆ ವಿಚಾರದಲ್ಲೂ ಡಿಸ್ಕಸ್ ಮಾಡಿಲ್ಲ. ಏನೋ ಪ್ಲ್ಯಾನಿಗೆ ಏನೋ ಗೇಮ್ಗೋಸ್ಕರ ನಾವು ತೊಗೊಳ್ಳೇ ಇಲ್ಲ. ಆಟದ ವಿಚಾರ ನಾವು ಯಾವುದೂ ತೊಗೊಳ್ಳಿಲ್ಲ. ಹಾಗಾಗಿ ಆ ಫ್ರೆಂಡ್ಶಿಪ್ನ ನಾನು ಬಿಡೋಕ್ಕೂ ಆಗಲಿಲ್ಲ. ಅದು ನಾನು ಪ್ರಯತ್ನ ಪಟ್ಟೆ. ಅಂದರೆ ಅವರು ಬಿಟ್ಬಿಟ್ಟಿರೋರೆ, ನಾವು 1 ದಿನ 2 ದಿನ ಕಷ್ಟ ಆಗಿರೋದು ಅಂತ ಹೇಳ್ಕೋತಾರೆ ಅಷ್ಟೇ. ಅವ್ರು ಯಾವುದು ಬಾಯಿ ಬಿಟ್ಟು ಹೇಳಲ್ಲ. ಬಟ್ ಅವರಲ್ಲೂ ಅದು ಕಾಡ್ತಿತ್ತು. ಮನೇಲಿ ಒಂದು ಕಂಫರ್ಟಬಲ್ ಅಂತಂದ್ರೆ ಮನೇಲಿ ಯಾರೋ ಒಬ್ಬರು ಹಂಚ್ಕೊಳ್ಳೋದು ಅಂತಂದರೆ ನನಗೆ ಗೌತಮಿ ಆಗಿದ್ರು, ಗೌತಮಿಗೆ ಮಂಜು ಆಗಿದ್ರು. ಅವರು ಅದು ಸ್ಟ್ರಾಂಗ್ ಆಗಿದ್ದಾರೆ, ಬಿಟ್ಟು ಅವರು ಇದು ಮಾಡ್ಬೋದಿತ್ತು. ಬಟ್ ನನ್ನ ಕೈಲಿ ಬಿಡೋಕ್ಕಾಗ್ತಿರ್ಲಿಲ್ಲ. ಒಂದು ಹಾಫ್ ಡೇ ಟ್ರೈ ಮಾಡ್ತಿದ್ದೆ, ಅದಾದಮೇಲೆ ನೋಡ್ತಿದ್ದೆ ಅವ್ರನ್ನ ಎಲ್ಲ ಊಟಕ್ಕೆ ಕೂತ್ಕೊಂಡಾಗ ಅಯ್ಯೋ ಇಲ್ಲಿ ಇಲ್ವಲ್ಲ ಅಂತ ಅನಿಸ್ತಿತ್ತು. ಅದೆಲ್ಲ ನೆನಪಾಗ್ಬಿಡುತ್ತಮ್ಮ. ಅಂದರೆ ನನಗೆ ಊಟದ ಬಗ್ಗೆ ಅಷ್ಟೊಂದು ಇಲ್ಲಿರಬೇಕಾದ್ರೆ ಯಾವುದೋ ಆನ್ಲೈನ್ ಮಾಡ್ಕೊಂಡು ಒಬ್ಬನೇ ಇರಬೇಕಾದ್ರೆ ಒಂದು ಸ್ವಲ್ಪ ತಿಂತಿದ್ದೆ. ಬಟ್ ಅಲ್ಲಿ ಹೋಗಾದ್ಮೇಲೆ ಆಟ ಅದು ಇದು ಆದಮೇಲೆ ಸ್ವಲ್ಪ ಊಟ ಜಾಸ್ತಿ ಬೇಕು ಅನಿಸ್ತಿತ್ತು. ಬಟ್ ಎಲ್ಲರಿಗೂ 3 ಚಪಾತಿ ಅಂತಂದರೆ ನಂಗೆ 3 ಚಪಾತಿ ಸಾಲದೇ ಇದ್ದಾಗ ಅವರು ಅದನ್ನು ನೋಡಿ ಕಂಡಿಡ್ಕೊಂಡು ನನಗೆ 2 ಸಾಕು, 1 ಚಪಾತಿ ತಿನ್ನಿ ಅನ್ನೋರು. ಅದು ರೆಗ್ಯುಲರ್ ಆಗೋಗಿತ್ತು. ಎಷ್ಟೋ ಸಲ ಅವರು 3 ಚಪಾತಿ ಬಂದರೆ 1 ಚಪಾತಿ ಹಾಕ್ತಾನೇ ಹೋಗ್ತಿದ್ರು. ನಾನು ಆಮೇಲೆ ಲಾಸ್ಟ್ ಲೆಸ್ಸಲ್ಲಿ ಎಲ್ಲೋ ಒಂದು ಟೈಮಲ್ಲಿ ಅವರು 3 ಚಪಾತಿ ತಿನ್ನೋದು ನೋಡಿದ್ದೀನಿ. ಪಾಪ ಈಕೆ ಏನಕ್ಕೆ ಅಂದರೆ ನನಗೆ ಹೊಟ್ಟೆ ತುಂಬಿಸೋದಕ್ಕೋಸ್ಕರ ಇವರು ಉಪವಾಸ ಇರ್ತಾರೆ. ಅಂದರೆ ಕೆಲವೊಂದು ಎಷ್ಟು ಸೂಕ್ಷ್ಮತೆ ವಿಚಾರಗಳು, ಆ ಥರ ವಿಚಾರಗಳು. ಆಮೇಲೆ ಯಾರೋ ಒಬ್ಬರು ರೈಸ್ ಇದೆಯಾ ಅಂತಂದ್ರೆ ಅವ್ರಿಗೇನು ರೈಸ್ ಹಾಕ್ಕೊಂಡಿರೋದನ್ನು ಕೊಟ್ಬಿಡ್ತಾರೆ. ಆಮೇಲೆ ಇದು ನಿನ್ನ ಭಾಗ ಅಲ್ವಾ, ನೀನು ಎತ್ತಿಟ್ಕೊ ಅಂದರೆ ಎತ್ತಿಟ್ಕೊಳ್ಳಲ್ಲ.
ಅದು ಹಾಗೇ ಇರಲಿ. ಯಾರಾದರೂ ಹೊಟ್ಟೆ ಬಂತು ಅಂತಂದ್ರೆ ಅವ್ರು ಫಸ್ಟ್ ತಿನ್ನಲಿಲ್ಲ, ಅವ್ರಿಗೆ ಹೊಟ್ಟೆ ಹಸು ಇರುತ್ತೆ ತಿನ್ನಲಿಲ್ಲ, ಆಮೇಲೆ ನಾವು ನೋಡ್ಕೊಳ್ಳೋಣ, ಭಗವಂತ ಅಮ್ಮ ಇದ್ದಾರೆ, ಅವನ ದುರ್ಗಮ್ಮ ತಾಯಿ ಇದ್ದಾರೆ, ಆ ಥರದ್ದು ವ್ಯಕ್ತಿತ್ವ. ಆ ವ್ಯಕ್ತಿತ್ವನ ಬಿಟ್ಕೊಡೋಕ್ಕೆ ಇಷ್ಟ ಆಗಲಿಲ್ಲ ಅಷ್ಟೇ.